ಅಂತ ಹೇಳಿದ್ರೆ ನಿಮ್ಗೆಲ್ಲ ಗೊತ್ತಿದೆ, ನೆಲ ಜಲ ಗಾಳಿ ನಮ್ಮ ಬದುಕಿಗೆ ಅತಿ ಅಗತ್ಯ ಅಂತ ಹೇಳುದು. ನೆಲ ಜಲ ಗಾಳಿ. ನೆಲ ಕಲುಷಿತ ಆದ್ರೂ ಈ ಭೂಮಿ ಮೇಲೆ ನಮ್ಮನ್ನು ಬದುಕಲಿಕ್ಕೆ ಬಿಡಲ್ಲ. ಜಲ ಕಲುಷಿತ ಆದ್ರೆ ಜೀವಿಗಳು ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ವಾಯು ಕಲುಷಿತ ಆದ್ರೆ ಉಸಿರಾಟದ ತೊಂದರೆ ಆಗುತ್ತೆ. ಈ ಮೂರನ್ನು ನಾವು ರಕ್ಷಣೆ ಮಾಡದಿದ್ರೆ ನಾವು ಬದುಕುವುದಲ್ಲದೆ ಬದುಕಲಿಕ್ಕೆ ಆಗದೆ ನಮ್ಮ ಮಕ್ಕಳು ಮರಿಮಕ್ಕಳು ಈ ಭೂಮಿ ಮೇಲೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋದನ್ನು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ನಮ್ಮ ಪೂರ್ವಜರು ದೈವಿ ಶಕ್ತಿ ಇದ್ದವರು ಕೆರೆಗಳನ್ನು ಕಟ್ತಿದ್ರು, ಗಿಡ ಮರಗಳನ್ನು ಬೆಳೆಸ್ತಿದ್ರು, ಭೂಮಿಯ ರಕ್ಷಣೆಯನ್ನು ಮಾಡ್ತಿದ್ರು. ಇದರಿಂದ ನಾವು ಇವತ್ತು ಅತ್ಯಂತ ಒಳ್ಳೆಯ ರೀತಿಯ ಉಸಿರಾಟವನ್ನು ಮಾಡ್ತೀವಿ. ಈಗ ನಾವು ಬರುವಾಗ ಹುಣಸೆ ಮರವನ್ನು ನೋಡಿದ್ದೀವಿ. 200-300 ವರ್ಷಗಳ ಇತಿಹಾಸ ಇರುವಂತಹ ಹುಣಸೆ ಮರಗಳು ರೋಡ್ ಸೈಡ್ ಅಲ್ಲಿದೆ. ಈಗ ನಾವು ಮಾಡುವಂಥದ್ದು ಏನಿಲ್ಲ, ಹಿರಿಯರು ಮಾಡಿದ್ದನ್ನು ನಾವು ಉಳಿಸಿಕೊಂಡ್ರೆ ಸಾಕು, ನಾವು ಬದುಕ್ತೀವಿ. ಇಂತಹ ದೈವಿ ಶಕ್ತಿ ಕೆಲಸ ಆಗ್ಬೇಕಾದ್ರೆ ದೈವಿ ಶಕ್ತಿಯ ಪುರುಷರಿಂದ ಮಾತ್ರ ಸಾಧ್ಯ ಅಂತ ಹೇಳೋದಕ್ಕೆ ಧರ್ಮಸ್ಥಳ ಧರ್ಮಾಧಿಕಾರಿಗಳು ಸುಮಾರು ಒಂದು 9-10 ವರ್ಷದ ಹಿಂದೆ ತೀರ ಬರಗಾಲ ಬಂದಂತಹ ಸಂದರ್ಭದಲ್ಲಿ ಧಾರವಾಡ ಉತ್ತರ ಕರ್ನಾಟಕ ಭಾಗದಲ್ಲಿ ಸಿಕ್ಕಾಪಟ್ಟೆ ಬರಗಾಲ. ಎಲ್ಲಿವರೆಗೆ ಅಂತ ಹೇಳಿದ್ರೆ ಕುಡಿಲಿಕ್ಕೆ ನೀರಿಲ್ಲ, ಕಾಡು ಪ್ರಾಣಿಗಳಿಗೆ ನೀರಿಲ್ಲ, ಮನುಷ್ಯರಿಗೆ ಬಾಯಿ ಬರುತ್ತೆ, ನಾವು ಹೇಳ್ಬೋದು ಬಾಯಾರಿಕೆ ಆಗ್ತದೆ ಅಂತ ಹೇಳಿ. ಪ್ರಾಣಿಗಳಿಗೆ ಹೇಳಲಿಕ್ಕೆ ಸಾಧ್ಯ ಇದೆಯಾ? ನಾವು ಒಂದು ಕಡೆ ನೋಡಿದ್ದೀವಿ, ಒಂದು ಕಾಡಿನಲ್ಲಿ ಕೆರೆ ಇತ್ತು. ಆ ಕೆರೆಯನ್ನು ಹೂಳೆತ್ತಬೇಕು ಅಂತ ನೋಡ್ಲಿಕ್ಕೆ ಹೋದಾಗ ಅಲ್ಲಿ ಇರುವಂತಹ ಕಾಡಿನಲ್ಲಿರುವಂತಹ ಮಂಗಗಳು ಬತ್ತಿದ ಕೆರೆಯಲ್ಲಿ ಮಣ್ಣಿಗೆ ಅವುಗಳ ಕೈಯನ್ನು ಹೀಗೆ ಒತ್ತಿ ಬಾಯಿಗೆ ಒಂದು ಕೈಯನ್ನು ಇಡುವಂತಹ ಒಂದು ಸನ್ನಿವೇಶವನ್ನು ನೋಡಿದ್ರೆ ಗೊತ್ತಾಗುತ್ತೆ ಒಂದು ನೀರಿನ ಅವಶ್ಯಕತೆ, ಜೀವ ಜಲದ ಅವಶ್ಯಕತೆ ನಮ್ಗೆ ಎಷ್ಟಿದೆ ಅಂತ ಹೇಳುವಂಥದ್ದು. ಸೊ ಈ ನೆಲೆಯಲ್ಲಿ ಬರಗಾಲ ಸಂದರ್ಭದಲ್ಲಿ 6 ಕೆರೆಗಳನ್ನು ಹೂಳೆತ್ತುವುದರ ಮುಖೇನ ಒಂದು ಮಾದರಿ ಕಾರ್ಯಕ್ರಮಕ್ಕೆ ಪೂಜ್ಯರು ಚಾಲನೆಯನ್ನು ಕೊಡುವುದರ ಮುಖೇನ ಜೀವ ಜಲದ ರಕ್ಷಣೆ ಆಗಬೇಕು. ಇದು ನಮ್ಮ ಊರಿನ ನಮ್ಮ ಕೆರೆ ಆಗಬೇಕು. ನಾವು ಕೇವಲ ಇದನ್ನು ಹೂಳೆತ್ತಿರೋದು ಸಾಕಾಗುವುದಿಲ್ಲ. ನಮ್ಮ ಊರು ನಮ್ಮ ಕೆರೆ ಅಂತ ಹೇಳಿದ್ರೆ ನಮ್ಮ ಊರಿನ ಕೆರೆಯನ್ನು ನಮ್ಮ ರಕ್ಷಣೆಯ ಮುಖೇನ ಆಗ್ಬೇಕು ಅಂತ ಹೇಳುವಂತ ಉದ್ದೇಶವನ್ನು ಇಟ್ಕೊಂಡು ಈ ಹೆಸರನ್ನು ಇಟ್ಕೊಂಡು ಪೂಜ್ಯರು ಕೆರೆ ಹೂಳೆತ್ತುವ ಕಾರ್ಯಕ್ರಮಕ್ಕೆ ಚಾಲನೆ ಕೊಡುವುದರ ಮುಖೇನ ಇವತ್ತು 900ಕ್ಕೂ ಮಿಕ್ಕಿದ ಕೆರೆಗಳು ಈ ರಾಜ್ಯದಲ್ಲಿ ಹೂಳೆತ್ತುವ ಕೆಲಸ ಆಗಿದೆ ಅಂತ ಹೇಳುವಂತ ಮಾತನ್ನು ಹೇಳಲಿಕ್ಕೆ ನಾನು ಇಚ್ಛಿಸ್ತೀನಿ. ಬಂಧುಗಳೇ, ಸುಮಾರು 71 ಕೋಟಿ ರೂಪಾಯಿಗಳ ನೇರ ಅನುದಾನವನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ನೀಡಲಾಗಿದೆ ಅಂತ ಹೇಳುವುದನ್ನು ನಿಮ್ಮ ಗಮನಕ್ಕೆ ತರ್ತಿದ್ದೀನಿ. ಬಂಧುಗಳೇ, ಇದರಿಂದ ಕೇವಲ ಒಂದು ಕೆರೆ ಹೂಳೆತ್ತುವುದರಿಂದ ಆಗುವಂತಹ ಲಾಭಗಳೇನಂತ ಹೇಳಿದ್ರೆ, ಒಂದನೇದಾಗಿ ಅಂತರ್ಜಲ ವೃದ್ಧಿ ಆಗುತ್ತೆ, ಪ್ರಾಣಿ ಪಕ್ಷಿಗಳಿಗೆ ನೀರಿನ ಜಲ ಆಗುತ್ತೆ, ಜೀವಜಲ ಆಗುತ್ತೆ, ಮನುಷ್ಯರಿಗೆ ಜೀವಜಲ ಆಗುತ್ತೆ. ಇದೇ ಕೆರೆಯನ್ನು ನೀವು ಗಮನಿಸಬಹುದು. ಹುಣಸಕಟ್ಟೆ ಬೆಳಿಗ್ಗೆ ನಾವು ಬರುವಾಗ ಸುಮಾರು ಒಂದು 100 ಕುರಿಗಳು ಆ ಕೆರೆಯಲ್ಲಿ ಹಾದು ಹೋಗ್ತಿದ್ದಾವೆ. ಆ ಕೆರೆಯಲ್ಲಿ ನೀರಿದೆ ಅಂತ ಹೇಳಿದ್ರೆ ಆ 100 ಕುರಿಗಳು ಕೆರೆಯ ನೀರನ್ನು ಕುಡಿತಾವೆ. ಪರೋಕ್ಷವಾಗಿ ತಾವೇನು ಕೆಲಸ ಇವತ್ತು ಮಾಡಿದ್ದೀರಾ, ಕೆಲ ಸಮಿತಿಯವರು ಸೇರಿ, ಊರಿನ ಗಣ್ಯರು ಸೇರಿ, ರೈತರು ಸೇರಿ ಕೆಲಸ ನಮ್ಮೊಟ್ಟಿಗೆ ಕೈ ಜೋಡಿಸಿದ್ದೀರಲ್ಲ, ಇದಕ್ಕಿಂತ ಪುಣ್ಯದ ಕೆಲಸ ಇನ್ನು ಗ್ರಾಮದಲ್ಲಿ ಯಾವುದೂ ಇಲ್ಲ. ಇದು ನಿಮ್ಮ ದೇವರ ಕೆಲಸವನ್ನು ನೀವು ಮಾಡಿದ್ದೀರಿ ಅಂತ ಹೇಳುವಂತ ಮಾತನ್ನು ಹೇಳಿಕ್ಕೆ ನಾನು ಇಚ್ಛಿಸ್ತೀನಿ.